ಮತಗಳ್ಳತನ ಕೇಸ್ನಲ್ಲಿ ರಣರೋಚಕ ತಿರುವು ಸಿಕ್ಕಿದೆ. ಎಸ್ಐಟಿ ತನಿಖೆಯಲ್ಲಿ ಬಗೆದಷ್ಟು ಬಯಲಾಗ್ತಾ ಇದೆ. ಕಲಬುರಗಿ ಜಿಲ್ಲೆಯಾದ್ಯಂತ ತನಿಖೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ. ಆಳಂದ ಮತಗಳ್ಳತನ ಕೇಸು ರಣರೋಚಕ ತಿರುವು ಸಿಗ್ತಾ ಇದೆ. ಎಸ್ಐಟಿ ತನಿಖೆಯಲ್ಲಿ ಬಗೆದಷ್ಟು ಬಂಡವಾಳ ಬಯಲಾಗ್ತಾ ಇದೆ. ಕಲಬುರಗಿ ಜಿಲ್ಲೆಯಾದ್ಯಂತ ತನಿಖೆಯನ್ನ ತೀವ್ರಗೊಳಿಸಿದೆ ಎಸ್ಐಟಿ. 80 ರೂಪಾಯಿ ಕೊಟ್ರೆ ವೋಟರ್ ಲಿಸ್ಟ್ ನಲ್ಲಿ ಹೆಸರನ್ನ ಡಿಲೀಟ್ ಮಾಡ್ತಾರೆ. ಒಂದು ವೋಟ್ ಡಿಲೀಟ್ಗೆ 80 ರೂಪಾಯಿ ಹಣ ಸಂದಾಯ ಆಗುತ್ತೆ. ನಕಲಿ ಡೇಟಾ ಸೆಂಟರ್ ನಲ್ಲಿ ಮತದಾರರ ಹೆಸರು ಡಿಲೀಟ್ಗೆ ಅರ್ಜಿ. ರಾಜಕೀಯ ನಾಯಕರೊಬ್ಬರ ಪುತ್ರನಿಂದ ಹಣ ಸಂದಾಯ. ನಕಲಿ ಡೇಟಾ ಸೆಂಟರ್ ಅನ್ನ ನಡೆಸ್ತಾ ಇದ್ದ ಅಶ್ಫಾಕ್ ಎಸ್ಕೇಪ್ ಆಗಿದ್ದಾನೆ. ದುಬೈಗೆ ಎಸ್ಕೇಪ್ ಆಗಿರೋದು. ಒಂದು ವೋಟ್ ಡಿಲೀಟ್ಗೆ 80 ರೂಪಾಯಿ ಹಣ ಸಂದಾಯವಾಗುತ್ತೆ. ನಕಲಿ ಡೇಟಾ ಸೆಂಟರ್ ನಲ್ಲಿ ಮತದಾರರ ಹೆಸರು ಡಿಲೀಟ್ಗೆ ಅರ್ಜಿ. ನಕಲಿ ಡೇಟಾ ಸೆಂಟರ್ ನಡೆಸ್ತಾ ಇದ್ದ ಅಶ್ಫಾಕ್ ದುಬೈಗೆ ಎಸ್ಕೇಪ್ ಆಗಿದ್ದಾನೆ. ದುಬೈನಲ್ಲಿರೋ ಅಶ್ಫಾಕ್ ನನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರೋದಕ್ಕೆ ಎಸ್ಐಟಿ ಸಿದ್ಧತೆ ನಡೆಸಿದೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆಗೆ ದಾಳಿ ನಡೆಸಿತ್ತು ಎಸ್ಐಟಿ. ರಾಜಕೀಯ ವ್ಯಕ್ತಿಗಳು ಸೇರಿದಂತೆ ಹಲವರನ್ನ ವಶಕ್ಕೆ ಪಡೆಯಲು ಪ್ಲಾನ್ ಆಗಿದೆ. ರಾಹುಲ್ ಗಾಂಧಿ ಹೇಳಿಕೆಯಿಂದ ಆಳಂದ ಮತಗಳವು ಬೆಳಕಿಗೆ ಬಂದಿದೆ. ಆಳಂದ ಮಾತ್ರ ಅಲ್ಲ, ಕಲಬುರಗಿ ಇನ್ನೆರಡು ಕ್ಷೇತ್ರದಲ್ಲೂ ಮತಗಳ್ಳತನ. ಆಳಂದ ಮತಗಳ್ಳತನ ತನಿಖೆಯ ವೇಳೆ ಎಸ್ಐಟಿಗೆ ಒಂದಷ್ಟು ಮಹತ್ವದ ದಾಖಲೆಗಳು ಸಿಕ್ಕಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ಐಟಿ ತನಿಖಾ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ ಇದು. ಕಲಬುರಗಿ ಜಿಲ್ಲೆ ರಾಜಕೀಯ ನಾಯಕರಿಗೂ ಇದು ಕಂಟಕವಾಗುವ ಸಾಧ್ಯತೆ ಇದೆ. ಕಲಬುರಗಿ ಇನ್ನೆರಡು ಕ್ಷೇತ್ರದಲ್ಲೂ ಎಸ್ಐಟಿ ತನಿಖೆ ನಡೆಸೋ ಸಾಧ್ಯತೆ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಮತಗಳ್ಳತನ ಮಾಡಿದವರಿಗೆ ಈಗ ಢವ ಶುರುವಾಗಿದೆ. ಎಸ್ಐಟಿ ತನಿಖೆ ತೀವ್ರಗೊಂಡಿದೆ. ಆಳಂದ ಮಾತ್ರ ಅಲ್ಲ, ಕಲಬುರಗಿಯ ಮತ್ತೆರಡು ಕ್ಷೇತ್ರಗಳಲ್ಲೂ ಕೂಡ ಮತಗಳ್ಳತನ ಆಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮತಗಳ್ಳತನ ತನಿಖೆಯನ್ನ ಎಸ್ಐಟಿ ತೀವ್ರಗೊಳಿಸಿದೆ. ಕಲಬುರಗಿಯ ನಾಯಕರಿಗೂ ಕೂಡ ಇದು ಕಂಟಕವಾಗೋ ಸಾಧ್ಯತೆ ಇದೆ. ಆಳಂದ ಜೊತೆಗೆ ಮತ್ತೆರಡು ಕ್ಷೇತ್ರದ ಮೇಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ. ಕಲಬುರಗಿ ಇನ್ನೆರಡು ಕ್ಷೇತ್ರಗಳಲ್ಲೂ ಕೂಡ ಮತಗಳ್ಳತನದ ಸುಳಿವು ಸಿಕ್ಕಿದೆ. ಎಸ್ಐಟಿ ತನಿಖೆಯನ್ನ ತೀವ್ರಗೊಳಿಸಿದೆ. ಮಹತ್ವದ ದಾಖಲೆಗಳು ತನಿಖೆಯ ವೇಳೆ ಎಸ್ಐಟಿ ಕೈ ಸೇರಿದೆ. ಅನೇಕರಿಗೆ ಢವ ಶುರುವಾಗಿದೆ. ಈಗ ಕಲಬುರಗಿ ಜಿಲ್ಲೆಯಲ್ಲಿ ಮತಗಳ್ಳತನ ಮಾಡಿದವರಿಗೆ ಈಗ ನಡುಕ ಶುರುವಾಗಿದೆ. ಎಸ್ಐಟಿ ಕೂಡ ತನಿಖೆಯನ್ನ ತೀವ್ರಗೊಳಿಸಿದೆ. ನಕಲಿ ಡೇಟಾ ಸೆಂಟರ್ ನಡೆಸ್ತಾ ಇದ್ದಂತಹ ಅಶ್ಫಾಕ್ ಆತ ದುಬೈಗೆ ಎಸ್ಕೇಪ್ ಆಗಿದ್ದಾನೆ. ಆತನನ್ನ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಪ್ಲಾನ್ ಮಾಡ್ತಾ ಇದೆ. ಮತ್ತಷ್ಟು ಮಾಹಿತಿಗಳು ಹೊರಗಡೆ ಬರೋ ಚಾನ್ಸಸ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.